ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಶಾನ್ ಕಿಶನ್ 50 ಇನ್ನು ಪಾಕಿಸ್ತಾನದ ಬೌಲರ್ಸ್ ಗಳನ್ನು ಪುಡಿ ಮಾಡಿದ ಇಶಾನ್ ಕಿಶನ್ ಇನ್ನು ದಾಖಲೆಯ ಗುರಿ ತಲುಪಿದ ಭಾರತ ತಂಡ, ಇನ್ನು ಪಾಕಿಸ್ತಾನ ವಿರುದ್ಧ ದಾಖಲೆ ಬರೆದ ಟೀಮ್ ಇಂಡಿಯಾ. ಇನ್ನು ಈ ವಿಡಿಯೋದ ಅಪ್ಡೇಟ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಕೊಲಂಬೋದ ಪ್ರೇಮದ ಕ್ರೀಡಾಂಗಣದಲ್ಲಿ T20 ವಿಶ್ವಕಪ್ 2026ರ ಹೈ ವೋಲ್ಟೇಜ್ ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಿದೆ. ಇನ್ನು ಈ ರೋಚಕ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ಬೌಲರ್ ಗಳಿಗೆ ಟೀಮ್ ಇಂಡಿಯಾದ ಯುವ ಬ್ಯಾಟರ್ ಆಗಿರುವಂತಹ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅವರು ಎಲ್ಲ ಬೌಲರ್ಸ್ ಗಳಿಗೆ ನಡುಕ ಕೂಡ ಹುಟ್ಟಿಸಿದರು. ಹೌದು ಸ್ನೇಹಿತರೆ, ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಇಶಾನ್ ಕಿಶನ್ ಮನಮೋಹಕ ಅರ್ಧಶತಕ ಸಿಡಿಸಿ ಮಿಂಚಿದರು. ಪರಿಣಾಮ ಎಂದರೆ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 175 ರನ್ಗಳ ದಾಖಲೆಯ ಮೊತ್ತವನ್ನಾದರೆ ಕಲೆಯಾಗಿತ್ತಂತಾನೆ ಹೇಳ್ಬೋದು. ಇನ್ನು ಇದುವರೆಗೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳ ಮುಖಾಮುಖಿಯಲ್ಲಿ 160 ಗರಿಷ್ಠ ಸ್ಕೋರ್ ಆಗಿತ್ತು. ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾ 170 ರನ್ಗಳ ಗಡಿ ಕೂಡ ದಾಟಿದೆ. ಪಾಕಿಸ್ತಾನ ಗೆಲ್ಲಲು 176 ರನ್ಗಳ ಅಗತ್ಯವಿದೆ ಅಂತಾನೆ ಹೇಳ್ಬಹುದು. ಇನ್ನು ಇಶಾನ್ ಕಿಶನ್ 50. ಹೌದು ಸ್ನೇಹಿತರೆ, ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಭಾರತ ತಂಡ ಬ್ಯಾಟಿಂಗ್ ಮಾಡಿತ್ತು. ಅಭಿಷೇಕ್ ಶರ್ಮಾ ಮೊದಲ ಓವರ್ ನಲ್ಲಿ ಔಟ್ ಆದರು ಮತ್ತು ಅಭಿಷೇಕ್ ಶರ್ಮಾ ಖಾತೆ ಕೂಡ ತೆರೆಯಲಿಲ್ಲ. ಆದರೆ ಇಶಾನ್ ಕಿಶನ್ ಮಾತ್ರ ಪಾಕಿಸ್ತಾನದ ಬೌಲರ್ ಗಳಿಗೆ ಬೆಂಡೆತ್ತಿದರಂತಾನೆ ಹೇಳ್ಬಹುದು. ಇನ್ನು ಭಾರತದ ಪರ ಇಶಾನ್ ಕಿಶನ್ ಅವರು ಬಿರುಸಿನ ಅರ್ಧಶತಕ ಗಳಿಸಿದರು ಮತ್ತು ಭಾರತದ ಪರ ಇಶಾನ್ ಕಿಶನ್ ಅವರು 40 ಬಾಲ್ಗಳಲ್ಲಿ 10 4 ಮತ್ತು 3 ಸಿಕ್ಸರ್ ಗಳ ಸಹಾಯದಿಂದ 77 ರನ್ ಗಳಿಸಿದರು. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ 29 ಬಾಲ್ಗಳಲ್ಲಿ 3 4 ಗಳ ಸಹಾಯದಿಂದ 32 ರನ್ ಆದರೆ ಗಳಿಸಿದರು. ಇನ್ನು ರನ್ ಹೆಚ್ಚಿಸಿದ ರಿಂಕು. ಹೌದು ಸ್ನೇಹಿತರೆ, ತಾಳ್ಮೆಯುತ ಬ್ಯಾಟಿಂಗ್ ಮಾಡುತ್ತಿದ್ದ ತಿಲಕ್ ವರ್ಮಾ 25 ರನ್ ಗಳಿಸಿ ಔಟ್ ಆದರೆ ಕೊನೆಯಲ್ಲಿ ಶಿವಮ್ ದುಬೆ 27 ರನ್ ಗಳಿಸಿ ಔಟ್ ಆದರು. ಇನ್ನು ಕೊನೆಯ ಓವರ್ ನಲ್ಲಿ ರಿಂಕು ಸಿಂಗ್ 4 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ ಸಹಾಯದಿಂದ 11 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆಗುವ ಮೂಲಕ ಎಲ್ಲ ಭಾರತದ ಅಭಿಮಾನಿಗಳ ಹೃದಯ ಕೂಡ ಒಡೆದು ಹೋಯ್ತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರ ಈ ಪಂದ್ಯದಲ್ಲಿ ಆಡ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಅವರು ಪಾಕಿಸ್ತಾನದ ಬೌಲರ್ಸ್ ಗಳನ್ನು ಬೆಂಡತ್ತರಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು. ಆದರೆ ಈ ಪಂದ್ಯದಲ್ಲಿ ಆಗಿದ್ದೇ ಬೇರೆ. ಅಭಿಷೇಕ್ ಶರ್ಮಾ 0ಗೆ ಆದ್ರೆ ಔಟ್ ಆಗ್ತಾರೆ. ಇನ್ನು ಆನಂತರ ಬಂದಂತ ತಿಲಕ್ ವರ್ಮಾನು ಕೂಡ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. 24 ಬಾಲ್ಗಳಲ್ಲಿ 25 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಇಶಾನ್ ಕಿಶನ್ ಬಗ್ಗೆ ಮಾತಾಡ್ಲೇಬೇಕು. ಇನ್ನು ನಾವೇನಾದ್ರೂ ನಮ್ಮ ಭಾರತ ತಂಡ 175 ರನ್ ಗಳಿಸಲು ಪ್ರಮುಖ ಕಾರಣ ಅಂತಂದ್ರೆ ಅದು ಇಶಾನ್ ಕಿಶನ್. ಇನ್ನು ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯನು ಕೂಡ ತುಂಬಾನೇ ನಂಬಿಕೆ ಇಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಮೇಲೆ. ಹಾರ್ದಿಕ್ ಪಾಂಡ್ಯ ಇವತ್ತಿನ ಪಂದ್ಯದಲ್ಲಿ ಅಬ್ಬರಿಸುತ್ತಾರೆ ಮತ್ತು ಉಸ್ಮಾನ್ ತಾರಿಕ್ಗೆ ಇವತ್ತು ಕೊನೆಯ ತಾರೀಕು ಮಾಡ್ತಾರೆ ಅಂತ ಅಂದುಕೊಂಡಿದ್ದೆವು. ಆದ್ರೆ ಹಾರ್ದಿಕ್ ಪಾಂಡ್ಯನು ಕೂಡ ಇವತ್ತು 0 ರನ್ಗೆ ಆದ್ರೆ ಔಟ್ ಆಗ್ತಾರೆ. ನಾವ್ ಯಾರ್ಯಾರ ಮೇಲೆ ಇವತ್ತು ಹೋಪ್ ಆದ್ರೆ ಇಟ್ಕೊಂಡಿದೀವಿ, ನಂಬಿಕೆ ಆದ್ರೆ ಇಟ್ಕೊಂಡಿದೀವಿ, ಅವರಿಬ್ಬರು ಕೂಡ ಇವತ್ತು 0 ರನ್ಗೆ ಔಟ್ ಆಗಿ ಎಲ್ಲರ ಭಾರತೀಯ ಹೃದಯ ಆದ್ರೆ ಹೊಡೆದು ನುಚ್ಚುನೂರು ಮಾಡಿದ್ರಂತಾನೆ ಹೇಳ್ಬೋದು. ಆದ್ರೆ ಇಶಾನ್ ಕಿಶನ್ ಅವರ ಬೆಂಕಿ ಬ್ಯಾಟಿಂಗ್ ನಿಂದ ನಮ್ಮ ಭಾರತ ತಂಡ ಒಂದ್ ಒಳ್ಳೆ ಸ್ಕೋರ್ ಆದ್ರೆ ಕಲೆಯಾಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ಈ ಪಾಕಿಸ್ತಾನ ಮತ್ತು ಭಾರತದ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.